ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವ ಸರ್, ಈಗ ನೀವು ತಿಂತೀರಾ ನಾನೇ ತಿನ್ನಿಸ್ಲಾ? ಬೇಡ ಪ್ಲೀಸ್, ಬೇಡ ಮಾರ್ಗಿ ಮೇಡಮ್. ಸರಿ, ಕೈ ತೂತಾದ್ರೂ ಕೊಡ್ತೀನಿ, ತಗೊಳ್ಳಿ. ಪರವಾಗಿಲ್ಲ, ನಾನೇ ತಿಂದಿಕ್ ಬಿಡಿ. ಶಿವ ಸರ್, ಒಂದ್ ವೇಳೆ ನಿಮಗ್ ಸ್ವಂತ ತಂಗಿ ಇದ್ದು ಅವಳಿ ಮಾತು ಕೇಳಿದ್ರೆ ಅವಳಿಗೂ ಹೀಗೆ ಹೇಳ್ತಾ ಇದ್ರಾ? ರಾಮಯ್ಯ, ಅಲ್ಲಿ ನೋಡು, ಕೈ ತುತ್ ಮೇಳ ಬೇರೆ ಶುರುವಾಯ್ತು. ಸರ್, ಆಫೀಸ್ ಪಾರ್ಟಿನಲ್ಲಿ ನೀವು ಫುಲ್ ಟೈಟ್ ಆಗಿ ಬಿದ್ದಿದ್ದಾಗ ನಾನು ಕೈ ತುತ್ತು ಮಾಡಿ ನಿಮಗೆ ತಿನ್ನಿಸ್ದೆ. ಹಂಗಂದ್ರೆ ನಾವಿಬ್ರು ಆ ಟೈಪು ನಮ್ಮಿಬ್ರು ಸಂಬಂಧ ಇದೆ ಅಂತನಾ? ಆರಾಮಾಗಿ ತಿನ್ನಿ. ಬಸ್ಕೆ ಕೊಳೆಯಾಗಿರೋ ಕನ್ನಡಕಗಳು ಹಾಕೊಂಡು ನೋಡಿದ್ರ ಊರೆಲ್ಲ ಕೊಳಕೊಳೆಯಾಗಿ ಕಾಣೋದು. ಕೊಳಕ ಅವರಿಬ್ರು ಅಣ್ಣ ತಂಗಿಗಳಿಗಿಂತ ಹೆಚ್ಚು ತಿಳ್ಕ. ಇಬ್ಬರಿಗೂ ಬುದ್ಧಿ ಇಲ್ಲ, ಇಬ್ರು ದಟ್ರೆ. ಇವು ತನ್ನ ಹೆಂಡತಿ ಬಗ್ಗೆ ಬೇಜಾನ್ ಬೇಡ ಕೊಡ್ತಿದ್ದ. ದೇವತೆ ಗಂಧರ್ವ ಕನ್ನಿಕೆ ಅಂತೆಲ್ಲ ಈಗ ತೋರಿಸ್ತೀನಿ. ಮಾರ್ಗಿ ಮೇಡಮ್, ನಾನಿಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ. ಗಿರಿ ಊಟ ಮಾಡಿದ್ಲೋ ಇಲ್ಲೋ ಅಂತ ಒಂದ್ಸಲ ಒಂಥರ ಆಗ್ತಾ ಇದೆ. ಶಿವ ಸರ್, ಗಿರಿಜಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ತಂಗಿ ಗೌರಿ ಅವರಿದ್ದಾರೆ, ಅಲ್ಲದೆ ನಿಮ್ ತಂದೆ ಕೂಡ ಇದ್ದಾರೆ. ನೀವು ತಲೆ ಕೆಡ್ಸ್ಕೊಬಿಡಿ, ತಿನ್ನಿ ಫಸ್ಟ್. ಬಸ್ಕೆ ನೀನ್ ನಿಲ್ಸಲಿಲ್ಲ ಅಂತ ತಿಳ್ಕ. ನೀ ಎಲ್ಲೆಲ್ಲಿ ಜೂಜ್ಗಳಾಡ್ತೀಯಾ, ಎಷ್ಟೆಷ್ಟು ದುಡ್ಡುಗಳು ಕಳೆದಿದ್ಯಾ, ಎಲ್ಲರೂ ನೀ ಎಂಟಿಗೆ ಹಾಕೊಬಿಡ್ತೀನಿ. ಹೋಗಲ್ಲ, ಈಗಲೇ ಈ ವಿಡಿಯೋ ತಗೊಂಡೋಗಿ ಶಿವಪ್ರಸಾದ್ ಅವ್ರ ಮನೆಗೆ ಹೋಗಿ ಗಿರ್ಜಿಂಗ್ ಈ ವಿಡಿಯೋ ತೋರಿಸ್ತೀನಿ. ಹಂಗೆ ತೋರಿಸಿ ಈ ಶಿವಪ್ರಸಾದ್ ಸಂಸಾರ ಕುಳಿ ಹಿಂಡಿ ಹೊಡೆದಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಭಾಸ್ಕರ ಇಲ್ಲ. ಸರ್, ಶಿವ ಸರ್, ನೀವು ಹೇಳ್ತಿರೋದನ್ನ ನೋಡಿದ್ರೆ ನಂಗೆ ಅನ್ಸುತ್ತೆ ಗಿರಿಜಾ ಮ್ಯಾಮ್ಗೆ ಯಾವ್ದಾದ್ರು ಕೆಟ್ಟ ಕನ್ಸು ಬಿದ್ದಿರ್ಬೋದು ಅಂತ, ಅಥವಾ ಯಾವ್ದಾದ್ರು ಕೆಟ್ಟ ಸುದ್ದಿ ಕೇಳಿರ್ಬೋದು ಅವರು. ಕೆಲವೊಂದ್ಸತಿ ಈ ಹಾರರ್ ಮೂವಿಗಳು ನೋಡಿದ್ರೆ ಆ ಹ್ಯಾಂಗ್ ಓವರ್ ಅಲ್ಲೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಆ ಹ್ಯಾಂಗ್ ಓವರ್ ಇಂದ ಬೇಗ ಬರ್ತಾರೆ ಆಚೆ. ನೀವು ತಲೆ ಕೆಡ್ಸ್ಕೋಬೇಡಿ, ಡೋಂಟ್ ವರಿ. ಮಾರ್ಗಿ ಮೇಡಮ್, ನೀವು ಹೇಳಿದಾಗೆ ಆದಷ್ಟು ಬೇಗ ಗಿರಿ ನಾರ್ಮಲ್ ಆಗ್ಬಿಟ್ರೆ ನನಗಷ್ಟೇ ಸಾಕು. ಆಗ್ತಾರೆ. ಹೇಳಪ್ಪ. ಹಾ, ಹೌದಾ? ಯಜಮಾನ್ರೆ, ಶಿವರಿಗೆ ಫೋನ್ ಮಾಡ್ರೆ? ಅಯ್ಯೋ, ಫೋನ್ ಮಾಡಿದ್ದೀನಪ್ಪ, ಬರ್ತೀನಿ ಅಂತ ಹೇಳ್ದ, ಇನ್ನೂ ಬಂದಿಲ್ಲ. ಬಾವ ಆನ್ ದ ವೇ ಇದ್ದಾರೆ ಅನ್ಸುತ್ತೆ ರೀ. ವಿಷಯನ ಅವರಿಗೆ ಆರಾಮಾಗಿ ಹೇಳಿ, ಗೊತ್ತಾದ್ಮೇಲೆ ಗಾಬರಿ ಆಗ್ಬೋದು. ಕಿವಿಯಾರ ಕೇಂಡ್ರೆ ಗಾಬರಿ ಹತ್ರ ಅಂದ್ರೆ ನಾವೇನು ಕಣ್ಣಾರೆ ಕಂಡಿತ್ತು ನಮ್ಮ ಪರಿಸ್ಥಿತಿ ಅಂತ. ನನಗಂತೂ ಫ್ಯೂಸೇ ಆಫ್ ಆಯ್ತು ಮಾಡ್ತೀನಿ. ಅಯ್ಯೋ, ನನ್ನ ಮೀಟ್ರ್ ಬೋರ್ಡೆ ಸುಟ್ಟೋಗಿದ್ಯಪ್ಪ. ಏ ಅಪ್ಪ, ಮೀಟರ್ ಬೋರ್ಡ್ ಸುಟ್ಟೋದ್ರೆ ಬೆಸ್ಕಾಮಿಗೆ ಕಾಲ್ ಮಾಡ್ಬೇಕಾಯ್ತು. ನನಗೆ ಯಾಕೆ ಕಾಲ್ ಮಾಡಿದೆ? ಆಫೀಸಲ್ಲಿ ಎಷ್ಟು ಕೆಲಸ ಆಯ್ತು ಗೊತ್ತಾ? ಹಾಳಾದ್ ನಿನ್ನ ಗಾಡಿ ಕೆಟ್ಟೋಯ್ತು. ಯಾರ ಹತ್ರ ಡ್ರಾಪ್ ಹಾಕ್ಸ್ಕೊಂಡ್ ನಾನು. ಶಿವರೇ, ನೀವೇನೋ ಡ್ರಾಪ್ ಹಾಕ್ಸ್ಕೊಂಡ್ ಬಂದ್ರಿ, ಆದ್ರೆ ನಮ್ಗಿಲ್ಲಿ ಟೆನ್ಷನಿಗೆ ಡ್ರಿಪ್ಸ್ ಹಾಕೊಂಬ ಪರಿಸ್ಥಿತಿ ಬಂದಿತ್ತು ಮರ್ರೆ. ಅಯ್ಯೋ, ಅಂಥದ್ದು ಏನಾಯ್ತು ಕಾಶವ್ರೆ? ಗಿರ್ಜಮ್ಮ ಎಂತಕ್ಕೂ ಒಂದ್ ನಮ್ನಿ ಆಡ್ತಿದ್ರು ಶಿವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.